ಈ ಬೇಸಿಗೆನಲ್ಲಿ ಸಬ್ಬಕ್ಕಿಯಿಂದ ಒಂದು ತಂಪಾದ ಸಲಾಡ್ನ ಮಾಡ್ಕೊಳ್ಳೋಣ. ಇದು ದೇಹಕ್ಕೆ ತುಂಬಾ ತಂಪಾಗಿರುತ್ತೆ. ಇದನ್ನು ಮಾಡ್ಕೊಳ್ಳೋದಕ್ಕೆ ಒಂದು ಅರ್ಧ ಲೀಟ್ರಷ್ಟು ಹಾಲು ತೊಗೊಂಡಿದ್ದೀನಿ. ವೆನಿಲ್ಲಾ ಫ್ಲೇವರ್ ಇರೋ ಕಸ್ಟರ್ಡ್ ಪೌಡ್ರನ್ನ 1.5 ಸ್ಪೂನ್ ಹಾಕ್ಕೊಂಡು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಸ್ಟವ್ನ ನಾನು ಇನ್ನೂ ಆನ್ ಮಾಡ್ಕೊಂಡಿಲ್ಲ. ಎಲ್ಲ ರೆಡಿ ಮಾಡಿಕೊಂಡು ನಂತರ ಸ್ಟವ್ನ ಆನ್ ಮಾಡ್ಕೊಳ್ತೀನಿ. ಸ್ವಲ್ಪ ಕೇಸರಿನೂ ಹಾಕ್ಕೊಳ್ತಿದ್ದೀನಿ. ಒಂದು ಅರ್ಧ ಬಟ್ಲಷ್ಟು ಸಕ್ಕರೆ ತೊಗೊಳ್ತಿದ್ದೀನಿ. ನಿಮಗೆ ಸಕ್ಕರೆ ಇಷ್ಟ ಇಲ್ಲ ಅಂದರೆ ಬೆಲ್ಲ ಬೇಕಿದ್ರೂ ತೊಗೊಳ್ಬೋದು. ಇದನ್ನೆಲ್ಲ ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾನೀಗ ಸ್ಟವ್ನ ಆನ್ ಮಾಡ್ಕೊಂಡಿದ್ದೀನಿ. ಈ ಸ್ವೀಟ್ ಮಾಡೋದಕ್ಕೆ ಒಂದು ಅರ್ಧ ಗಂಟೆ ಮುಂಚೆ ಸಬ್ಬಕ್ಕಿನ ನೀರಿನಲ್ಲಿ ನೆನೆಸಬೇಕು. ಯಾವ ರೀತಿ ನೆನೆಸ್ಬೇಕಂದ್ರೆ, ಸಬ್ಬಕ್ಕಿ ನೀವು ಎಷ್ಟು ಪ್ರಮಾಣದಲ್ಲಿ ತೊಗೊಂಡಿರ್ತೀರೋ ಅದು ಮುಳುಗುವಷ್ಟು ಮಾತ್ರ ನೀರು ಹಾಕ್ಕೊಂಡು ಚೆನ್ನಾಗಿ ನೆಂದಮೇಲೆ ಒಂದು ಅರ್ಧ ಗಂಟೆಗೆ ನೆಂದುಬಿಡುತ್ತೆ. ಚೆನ್ನಾಗಿ ನೆಂದಮೇಲೆ ಅದನ್ನು ಒಂದು 2-3 ಸಲ ನೀರಲ್ಲಿ ಹಾಕಿ ಚೆನ್ನಾಗಿ ತೊಳೆದ್ರೆ ಬಿಡಿ ಬಿಡಿ ಆಗುತ್ತೆ ಸಬ್ಬಕ್ಕಿ. ಅದರಲ್ಲಿರೋ ಸ್ಟಾರ್ಚ್ ಅಂಶ ಎಲ್ಲ ಹೋಗಿ ಅಂಟಂಟಾಗಲ್ಲ ಈ ಸ್ವೀಟು. ನೋಡಿ ಆ ರೀತಿ ಒಂದು 2 ಸಲ ಚೆನ್ನಾಗಿ ನೆನೆಸಿದ ಮೇಲೆ ತೊಳೆದ್ಬಿಟ್ಟು ಸ್ಟವ್ ಮೇಲೆ ಹಾಲಿಟ್ಕೊಂಡಿದ್ದೀನಲ್ವ ಅದಕ್ಕೆ ಹಾಕ್ಕೊಳ್ತಿದ್ದೀನಿ. ಸಬ್ಬಕ್ಕಿ ಹಾಕಿದ್ಮೇಲೆ ನೀವು ಒಂದು ಕುದಿ ಚೆನ್ನಾಗಿ ಈ ರೀತಿ ಕುದಿಸ್ಕೊಂಡು ತಕ್ಷಣ ಸ್ಟವ್ನ ಆಫ್ ಮಾಡ್ಕೋಬೇಕು. ಈ ಸಬ್ಬಕ್ಕಿನ ಜಾಸ್ತಿ ಟೈಮ್ ಹಾಲಲ್ಲಿ ಬೇಯಿಸೋ ಅವಶ್ಯಕತೆ ಇಲ್ಲ. ಯಾಕಂದರೆ ಸಬ್ಬಕ್ಕಿ ಸಾಫ್ಟಾಗಿರುತ್ತೆ, ಚೆನ್ನಾಗಿ ನೆನೆಸ್ಕೊಂಡಿದ್ದೀವಿ. ಹಾಗಾಗಿ ಹಾಲು ಚೆನ್ನಾಗಿ ಬಿಸಿ ಆದಮೇಲೆ ಸಬ್ಬಕ್ಕಿನ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಈ ರೀತಿ ಒಂದೇ ಒಂದು ಕುದಿ ಬರಬೇಕು. ಕುದಿಸ್ಕೊಂಡು ಸ್ಟವ್ನ ಆಫ್ ಮಾಡ್ಕೊಬಿಡಿ. ಈಗ ಸ್ಟವ್ನ ಆಫ್ ಮಾಡ್ಕೊಂಡಿದ್ದೀನಿ. ಇದನ್ನು ಸಂಪೂರ್ಣವಾಗಿ ತಣ್ಣಗಾಗಕ್ಕೆ ಬಿಡಬೇಕು. ನೋಡಿ ಸ್ಟವ್ನ ಆಫ್ ಮಾಡಿಕೊಂಡು ಈ ಸಬ್ಬಕ್ಕಿ ಕುದಿಸ್ಕೊಂಡಿರ್ತೀವಲ್ವ ಇದು ಸಂಪೂರ್ಣವಾಗಿ ತಣ್ಣಗಾಗಬೇಕು. ಒಂದು ಬೌಲ್ಗೆ ಶಿಫ್ಟ್ ಮಾಡ್ಕೊಂಡಿದ್ದೀನಿ. ಈಗಾಗಲೇ ತಣ್ಣಗಾಗಿದೆ. ಈ ಬೌಲ್ಗೆ ಹಾಕ್ಕೊಂಡು ನಿಮಗೆ ಯಾವ ಫ್ರೂಟ್ಸ್ ಇಷ್ಟ ಆಗುತ್ತೋ, ನಿಮ್ಮ ಮನೇಲಿ ಯಾವ ಫ್ರೂಟ್ಸ್ ಈ ಟೈಮಲ್ಲಿ ಇರುತ್ತೋ ಅದನ್ನು ಹಾಕ್ಕೊಳ್ಬೋದು. ನಾನು ಇಲ್ಲಿ ಸ್ವಲ್ಪ ದಾಳಿಂಬೆ ಹಾಕ್ಕೊಳ್ತಿದ್ದೀನಿ. ಒಂದು ಆ್ಯಪಲ್ನ ಕಟ್ ಮಾಡ್ಕೊಂಡು ತೊಗೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಡ್ರೈ ಫ್ರೂಟ್ಸ್ ಬೇಕಿದ್ರೂ ನೀವು ಆ್ಯಡ್ ಮಾಡ್ಕೊಳ್ಬೋದು. ಸ್ವಲ್ಪ ಗ್ರೀನ್ ಗ್ರೇಪ್ಸ್ ತೊಗೊಂಡಿದ್ದೀನಿ, ಸ್ವಲ್ಪ ಕಪ್ಪು ಗ್ರೇಪ್ಸ್ನು ತೊಗೊಂಡಿದ್ದೀನಿ. ದ್ರಾಕ್ಷಿ, ಗೋಡಂಬಿ, ಬಾದಾಮಿ ಇದನ್ನೆಲ್ಲ ಬೇಕಿದ್ರೆ ಈ ಹಾಲಲ್ಲಿ ನೆನೆಸಿ ತೊಗೋಬೋದು. ಒಂದೆರಡು ಬಾಳೆಹಣ್ಣನ್ನು ಕಟ್ ಮಾಡ್ಕೊಂಡು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನೋಡಿ ಈ ರೀತಿ ಎಲ್ಲ ರೀತಿ ಫ್ರೂಟ್ಸ್ನ ಹಾಕಿ ರೆಡಿ ಮಾಡಿ ಇಟ್ಕೊಂಡ್ರೆ ನಿಮಗೆ ಯಾವಾಗ ಬೇಕಂದ್ರೆ ಅವಾಗ ತಿನ್ಬೋದು. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಹೀಗೆ ಬೇಕಿದ್ರೂ ತಿನ್ಬೋದು. ಇಲ್ಲಾಂದರೆ ಇದನ್ನು ಒಂದು ಅರ್ಧ ಗಂಟೆ ಫ್ರಿಜ್ಜಲ್ಲಿಟ್ಟು ತಿನ್ಬೋದು. ಈ ರೀತಿ ಎಲ್ಲ ಫ್ರೂಟ್ಸ್ ಹಾಕಿ ಒಂದು ದೊಡ್ಡ ಬೌಲು ರೆಡಿ ಮಾಡಿ ನೀವು ಫ್ರಿಜ್ಜಲ್ಲಿ ಏನಾದರೂ ಇಟ್ಕೊಂಡ್ರೆ ನಿಮಗೆ ಈ ಬೇಸಿಗೆನಲ್ಲಿ ಯಾವಾಗ ಬೇಕಂದ್ರೆ ಅವಾಗ ಇದನ್ನು ತೆಗೆದು ಒಂದು ಬೌಲ್ಗೆ ಹಾಕ್ಕೊಂಡು ತಿನ್ಬೋದು. ನೋಡಿ ಈಗ ಕ್ಯಾಪನ್ನು ಕ್ಲೋಸ್ ಮಾಡಿ ಒಂದು ಅರ್ಧ ಗಂಟೆಯಷ್ಟು ನಾನು ಫ್ರಿಜ್ಜಲ್ಲಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ತಣ್ಣಗಿದ್ರೆ ತಿನ್ನೋಕ್ಕೆ ಚೆನ್ನಾಗಿರುತ್ತೆ, ಸ್ವಲ್ಪ ಗಟ್ಟಿಯಾಗಿ ಕೂಡ ಆಗುತ್ತೆ. ನೋಡಿ ಈಗ ಇಷ್ಟು ಗಟ್ಟಿಯಾಗಿದೆ, ತುಂಬಾ ಚೆನ್ನಾಗಿರುತ್ತೆ. ಈ ಬೇಸಿಗೆಲಂತೂ ಒಂದು ಬೌಲ್ ಹಾಕ್ಕೊಂಡು ತಿಂತಾಯಿದ್ರೆ ತುಂಬ ಚೆನ್ನಾಗಿರುತ್ತೆ. ಜೊತೆಗೆ ಬಾಯಾರಿಕೆನೂ ಆಗೋಲ್ಲ. ಮಕ್ಕಳು ನಿಮ್ಮ ಮನೇಲೇನಾದರೂ ಹಣ್ಣನ್ನು ತಿನ್ನಲ್ಲ ಅಂದರೆ ಈ ರೀತಿ ಅವ್ರಿಗೆ ಸಬ್ಬಕ್ಕಿಯಿಂದ ಸ್ವೀಟನ್ನ ಮಾಡಿಕೊಡಿ, ತುಂಬ ಚೆನ್ನಾಗಿರುತ್ತೆ. ದೇಹಕ್ಕೂ ಅಷ್ಟೇ ಸಬ್ಬಕ್ಕಿ ತುಂಬ ತಂಪಾಗಿರುತ್ತೆ. ಎಲ್ಲ ಹಣ್ಣು ಹಾಕಿರೋದ್ರಿಂದ ಮಕ್ಕಳು ಇಷ್ಟಪಟ್ಟು ತಿಂತಾರೆ. ಇದೊಂದು ಬೌಲ್ ತಿಂದುಬಿಟ್ರೆ ಸಾಕು, ನಿಮಗೆ ಹೊಟ್ಟೆ ಫುಲ್ ಅನಿಸುತ್ತೆ, ದೇಹಕ್ಕೂ ತಂಪಾಗಿರುತ್ತೆ. ಈ ಸಬ್ಬಕ್ಕಿಯಿಂದ ಮಾಡಿರೋಂತಹ ಸ್ವೀಟ್ ನಿಮಗೆ ಇಷ್ಟ ಆದರೆ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.